ಏನಮ್ಮ ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಯಾಕೋ ಏನು ಸಮಸ್ಯೆ ಗೊತ್ತಾಗಿಲ್ಲ ಬಿಡು. ಅಯ್ಯೋ ಇನ್ನೇನಿರುತ್ತೆ ಹೇಳು. ಅಲ್ಲ ನಿಮ್ಮ ಅತ್ತಿಗೆನೂ ನಿಮ್ಮ ಅಣ್ಣ ಅಷ್ಟು ನೋಡೋ ತಗೊಂಡ್ರಲ್ಲ, ನಿಂಗೆ ತಗೋ ಅಂದರೆ ಯಾಕೆ ಬೇಡ ಅಂದ್ಬಿಟ್ಟೆ? ಟೈಮ್ ಹೆಂಗೂ ಚೆನ್ನಾಗಿತ್ತು ತಾನೆ, ತಗೊಂಡಿದ್ರೆ ಒಂದು ಒಡವೆ ನಿಮ್ಮ ಮನೆಗೆ ಬಂದು ಬಿದ್ದಿರ್ತಾ ಇತ್ತಾ ನೀನಾ? ಅಯ್ಯೋ ಬಿಡಮ್ಮ, ಎಲ್ಲ ಇವಾಗಲೂ ಆಸೆ ಪಟ್ಟು ಕೇಳ್ಬಿಟ್ರೆ ನಾಳೆ ದಿನ ನಮ್ಮ ಅಣ್ಣ ನನಗೇನು ಕೊಡ್ದಂಗೆ ಆಗ್ಬಿಟ್ರೆ ಅದಕ್ಕೆ ಇವಾಗೆಲ್ಲ ಬೇಡ ಅಂತೀನಿ. ಆಮೇಲೆ ನೋಡ್ತಾ ಇರು, ಒಂದೊಂದೇ ನಾನು ಹೆಂಗೆ ವಸೂಲಿ ಮಾಡ್ತೀನಿ ಅಂತ. ಹೌದಾ? ಸರಿ ಹೋಗ್ಲಿ ಬಿಡು. ಅಂದಂಗೆ ನೀನಿಬ್ಬರು ಮಕ್ಕಳು ಸ್ವಲ್ಪ ಕರಿ, ಸ್ವಲ್ಪ ಮಾತಾಡಬೇಕಾಗಿತ್ತು. ಅಯ್ಯೋ ಅಮ್ಮ, ನೀನು ಬಂದು ಮಾತಾಡೋಕ್ಕೆ ಅವರಿಬ್ಬರು ಹೇಳ್ತಾನೆ ಇರ್ತಾರೆ ಮನೇಲಿ ಹೇಳು. ಅವರಿಬ್ಬರದು ಬೇರೆ ಪ್ರಪಂಚ ಐತೆ ಬಿಡಮ್ಮ. ನಾನು ಎಷ್ಟು ಬುದ್ಧಿ ಹೇಳಿದ್ರೂ ಕೇಳಲ್ಲ. ಬೇಡ ಮಕ್ಕಳೇ ಅಂತ ಎಷ್ಟು ಹೇಳ್ತೀನಿ ಗೊತ್ತೇನಮ್ಮ. ತಾಯಿ ಅಂತ ಒಂದಿಷ್ಟೇ ಮರ್ಯಾದೆ ಕೊಡೋಲ್ಲ ನನಗೂ ಸಾಕಾಗೋಗೈತೆ. ಅದಕ್ಕೆ ಹಿಂಗೆ ಬಿಟ್ಟರೆ ಆಗಲ್ಲ ಅಂತಾನೆ ಏನೋ ಒಂದು ಐಡಿಯಾನ ಮಾಡಿ, ಸುಳ್ಳು ಪಳ್ಳು ಏನಾದರೂ ಒಂದು ಮಾಡಿ ನನ್ನ ದೊಡ್ಡ ಮಗನಿಗೆ ನಿನ್ನ ಮೊಮ್ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊತಿರೋದು. ಹಂಗಾದರೂ ಆದರೆ ನನ್ನ ತವ್ರ ಮನೆ ಉಳಿತೈತಲ್ಲ. ನಾಳೆ ದಿನ ನಾನು ಯಾರು ನೋಡದೆ ಹೋದರೆ ನಾನು ತವ್ರ ಮನೆ ನಂಗೆ ಗಟ್ಟಿ ಇರ್ತೈತಾ? ಆ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಆ ವಿಷಯ ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ತಾನೇ ಕಷ್ಟಪಡ್ತಾ ಇರೋದು. ಎಲ್ಲಾದರೂ ಹೋಗ್ಲಿ ಬಿಡು. ಅಯ್ಯೋ ಬಾ ಕುತ್ಕೋ ಬಾಮ್ಮ, ನಿಂತ್ಕೊಂಡೇ ಇರ್ತೀಯಾ? ಏನಮ್ಮ ಅಂದಂಗೆ ಗೀತಾ ನನ್ನ ಮಗನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡವಳ? ಅಲ್ಲ ಅವಳಿಗೆ ನನ್ನ ಮಗ ಕೆಲಸ ಏನು ಮಾಡೋದಂತ ಗೊತ್ತಿತ್ತಲ್ಲ, ಹೆಂಗೆ ಒಪ್ಕೊಂಡ್ಲು ಅಂತ. ಅಯ್ಯೋ ನಾನು ಅದಕ್ಕೆ ಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲಮ್ಮ, ಎಷ್ಟೆಲ್ಲ ಕಷ್ಟಪಟ್ಟು ಗೊತ್ತಾ. ಬುದ್ಧಿ ಹೇಳ್ದೆ, ಅವರಮ್ಮನ ಬೈದೆ, ಒಟ್ಟಿನಲ್ಲಿ ಹಿಂಗೆ ಏನೋ ಮಸ್ಲತ್ ಮಾಡಿ ಒಪ್ಸಿದ್ದೀನಿ ಆಯಿತಾ. ಇನ್ನು ಮುಂದೆ ಎಲ್ಲ ನಿನಗೆ ಬಿಟ್ಟಿದ್ದು ನೋಡು. ಆ ಗಂಟಾಳನ್ನ ಮದುವೆ ಮಾಡ್ಕೊಂಡು ಬಂದಮೇಲೆ ಹಿಂಸೆ ಕೊಡೋದು, ಅವಳು ಕಷ್ಟ ಕೊಡೋದೆಲ್ಲ ಮಾಡಬೇಡ. ಒಂದು ವೇಳೆ ಹಂಗೇನ ಮಾಡ್ದೋ ನಿಮ್ಮ ಮದುವೆ ಗೊತ್ತಲ್ಲ ಎಂಥವಳು ಅಂತ. ಅವಳು ನೋಡೋಕಂಗೆ ಅವಳಿಗೆ ಏನಂತ ತಲೆ ಕೆಟ್ಟರೆ ನಿನ್ನ ಮುಖ ನೋಡಲ್ಲ, ಏನು ನೋಡಲ್ಲ. ಅಯ್ಯೋ ನನಗಂಥ ಮನಸ್ಸಲ್ಲ ಏನೂ ಇಲ್ಲಮ್ಮ. ನನ್ನ ಮಗ ಕೆಟ್ಟನು ಅಂದ್ಬಿಟ್ಟೆ ನನಗೆ ಅವಳು ಕಷ್ಟ ಕೊಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ನನಗೆ ಅವಳ ಮೇಲೆ ತುಂಬ ಪ್ರೀತಿ ಇದೆ. ನನಗೆ ಬೇಕಾಗಿರೋದೇನು ನನ್ನ ತವ್ರ ಮನೆ, ನನ್ನ ಜಾಗ ಅಷ್ಟೇ. ಅದನ್ನ ಬಿಟ್ಟು ನಾನು ಅವಳಿಗೆ ಹಿಂಸೆ ಮಾಡಬೇಕು ಅದೆಲ್ಲ ಏನೂ ಮಾಡಲ್ಲಮ್ಮ. ಯಾಕಮ್ಮ ಹೆಂಗೆ ಕೇಳ್ತೀಯಾ? ಹಿಂಗೆ ಕೇಳಿದೆ ಬಿಡು. ಕೇಳಿದ್ರಿಗೆ ಗೀತನ ಕೊಟ್ಟು ನಿನ್ನ ಮಗನಿಗೆ ಮದುವೆ ಮಾಡೋದು ಇಷ್ಟನೇ ಇಲ್ಲ, ಎಲ್ಲ ಹೇಳ್ತವ್ರೆ ಬೇಡ ಅಂತ. ಅದಕ್ಕೆ ಅವ್ರಿಗೆ ಅರ್ಥ ಆಗಲಿ ಅಂತ ನಿನ್ನ ಬಾಯಲ್ಲಿ ಹೇಳಿಸ್ದೆ ಅಷ್ಟೇ. ಅಮ್ಮ ನಿಮಗೊಂದು ವಿಷಯ ಗೊತ್ತಾ? ನಾನು ಎರಡನೇ ಮಗ ಇದ್ದಾನಲ್ಲ, ಅವನು ತುಂಬ ಕಾಟಾಗೋಗೈತಮ್ಮ. ಅದು ಯಾರೋ ಒಂದು ಹುಡುಗಿ ಅವಳು ಹಿಂದೆ ಬಿದ್ದುಬಿಟ್ಟು ನನಗೆ ಒಂಚೂರು ಮರ್ಯಾದೆ ಕೊಡ್ತಾಯಿಲ್ಲ. ಅದೆಲ್ಲ ನಾವು ಹೋಗಲಿ ಮನೆಗೂ ಬರ್ತಾಯಿಲ್ಲಮ್ಮ. 3 ಹೊತ್ತು ಕುಡ್ಕೊಂಡು ಅವಳು ಹಿಂದೆನೇ ಇದ್ದಾನೆ. ಏನು ಮಾಡಲಿ ಅಮ್ಮ, ನಾನು ಇದನ್ನು ಅಣ್ಣ ಹತ್ರ ಹೋಗಿ ಹೆಂಗೆ ಹೇಳಿ? ಒಂದು ವೇಳೆ ಅಣ್ಣಂಗೆ ಹೇಳಿದ್ರೆ ಅಣ್ಣ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನ? ನೋಡೆ ನೀನು ಇವಾಗ ಹಾಳಾಗ್ಬಿಟ್ಟ ಅಂತ ಹತ್ರ ಏನೂ ಪ್ರಯೋಜನ ಇಲ್ಲ. ಅವ್ರನ್ನ ಚಿಕ್ಕವರಾಗಿರುವಾಗೆ ಬಗ್ಸ್ಬೇಕಾಗಿತ್ತು. ಆವಾಗೆಲ್ಲ ಬಿಟ್ಬಿಟ್ಟೆ, ಇವಾಗ ಬಲ್ತೋಗವ್ಯಾವು. ಅವ್ರನ್ನ ಬಗ್ಸೋಕ್ಕಾಗುತ್ತಾ ನಿನ್ನ ಕೈಯಲ್ಲಿ? ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಇರು. ಇವನಿಗೆ ಒಂದು ಹೆಣ್ಣು ಸಿಕ್ಕಂಗೆ ಅವನಿಗೂ ಎಲ್ಲೋ ಕೂಡ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ಒಂದು ವೇಳೆ ಅವಳು ಮದುವೆ ಮಾಡ್ಕೊಬಂದರೆ ಏನಾನ ಬದಲಾಗ್ತಾನ ನೋಡೋಣ. ಇಲ್ಲ ಅವನ ಹಣೆ ಬರ ಬಿಟ್ಟಾಕು, ತಲೆ ಕಸ್ಕೊಡ್ಕೋಬೇಡ. ನಿನಗೇನು ನಿನ್ನ ಮಗ ಸೊಸೆ ಬತ್ತಾಳೆ ಆಯಿತಾ? ನಿನಗೆ ತೋರ್ ಮನೆ ಸಿಗುತ್ತೆ. ಅಂಥ ಕಾಲಕ್ಕೆ ಬೇಕಾದರೆ ಬಂದು ನಿಮ್ಮ ಅಣ್ಣ ಮನೇಲಿ ಇದ್ಬಿಡು ಆರಾಮಾಗಿ. ಏನು ನಿಮ್ಮ ಅಣ್ಣಗೆ ಹಿಂಗೆ ಒಂಚೂರು ತೂಟಾಕೋ ಕಷ್ಟನಾ? ಇಲ್ಲ ತಾನೇ ಅಮ್ಮ? ಆ ಮಾತಂಗಿಡ್ಲಿ. ಇವಾಗ ನನ್ನ ಅಣ್ಣ ಹತ್ರ ಸುಳಿಯೋಬಿಡ್ತೀನಮ್ಮ. ಅದೇನು ಅಂದರೆ ನನ್ನ ಮಗ ದೊಡ್ಡದಾಗಿ ಹೋಟ್ಲ್ ಓಪನ್ ಮಾಡ್ತಾನೆ ಅಂತ ಇಲ್ದಲ್ಲೇ ಹೇಳ್ಬಿಟ್ಟಿದ್ದೀನಮ್ಮ. ಒಂದು ವೇಳೆ ಅಣ್ಣ ಬಂದು ತೋರ್ಸಬ್ಬ ಹೋಟ್ಲ್ ಜಾಗ ಎಲ್ಲೈತೆ ನೋಡ್ತೀನಿ ನಾನು ಅಂದ್ಬಿಟ್ರೆ ನಾನು ಏನು ಮಾಡಲಿ ಅಮ್ಮ? ಏನು ಹಂಗೆ ಹೇಳ್ದ? ಅಯ್ಯೋ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೇ? ಯಾಕೆ ಹಂಗೆ ಸುಳ್ಳು ಹೇಳಕ್ಕೆ ಹೋದೆ? ಇನ್ನೇನು ಮಾಡಲಿ ಅಮ್ಮ? ಅಣ್ಣ ಕೇಳ್ದ ನಿನ್ನ ಮಗ ಏನು ಮಾಡ್ತಾವನೆ ಅಂತ. ಅದಕ್ಕೆ ಇನ್ನು ಇದು ವಿಷಯ ಹೇಳಿದ್ರೆ ಅಣ್ಣ ಒಪ್ಕೊಳ್ತಾನ. ಅದಕ್ಕೆ ಸುಳ್ಳು ನಿಜನೋ ಒಂದು ವಿಷಯ ಅಂತ ಹೇಳಿದೆ. ಆದರೆ ಇವಾಗ ಅದರದ್ದೇ ನನಗೆ ಚಿಂತೆ ಆಗ್ತಿದೆ ಅಮ್ಮ. ಇವಾಗ ಏನು ಮಾಡಲಿ ನೀನೇ ಹೇಳಮ್ಮ. ಅಯ್ಯೋ ದೇವ್ರೆ, ನನ್ನ ಕೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಮ್ಮ? ಹಂಗೆಲ್ಲ ಹೇಳ್ಬಿಡಮ್ಮ. ನಿನ್ನ ಕೇಳಿ ಏನು ಬೇಕಾದರೂ ಮಾಡೋಕ್ಕಾಗುತ್ತೆ. ಅದೇನು ಅಂದರೆ ಅಮ್ಮ, ನನಗೆ ಒಂದು ಸ್ವಲ್ಪ ದುಡ್ಡು ಕೊಡಿಸು. ಇಲ್ಲ ನಿನ್ನ ಹತ್ರ ಇರೋದು ಕೊಡು.
ಅದು ದುಡ್ಡಲ್ಲಿ ನನ್ನ ಮಗಗೊಂದು ಅಂಗಡಿ ಹಾಕ್ಸ್ಬಿಟ್ಟು ಅದನ್ನೇ ನನ್ನ ಮಗನೇ ಮಾಡ್ದ ಅಂತ ಅಣ್ಣಂಗೆ ತೋರಿಸ್ತೀನಿ ಅಮ್ಮ. ಇಲ್ಲಾಂದರೆ ನನ್ನ ಮಾನ ಮರದೆಲ್ಲ ಹೋಗ್ಬಿಡುತ್ತಮ್ಮ. ಅರ್ಥ ಮಾಡ್ಕೊಮ್ಮ. ನನ್ನ ತಾಯಿಯಾಗಿ ನೀನೇ ಅರ್ಥ ಮಾಡ್ಕೊಳ್ದೆ ಹೋದರೆ ನಾನು ಇನ್ಯಾರಿಗೆ ಹೇಳ್ಕೊಳ್ಬೇಕು ಹೇಳು ಪ್ಲೀಸ್. ಇಲ್ಲ ಅಂತ ಹೇಳ್ಬೇಡಮ್ಮ. ಏನಾದರೂ ಸಹಾಯ ಮಾಡು. ನಾನು ಇದಕ್ಕೆ ಮೊದಲು ಯಾವಾಗಾದರೂ ನಿನ್ನ ಹತ್ರ ಏನಾದರೂ ಕೇಳಿದ್ದೀನಾ? ಇಲ್ಲ ತಾನೇ? ಇದೊಂದು ಸರಿ ಮಾಡು. ಏಯ್ ಏನೇ ಹೋಟ್ಲಿಗೆ ದುಡ್ಡು ಕಮ್ಮಿ ಆಗುತ್ತಾ? ಲಕ್ಷಾಂತರ ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲ ಐತೆ ಹೇಳು? ನನ್ನ ಹತ್ರ ಅಷ್ಟೊಂದು ದುಡ್ಡೆಲ್ಲ ಇಲ್ಲ. ನೀನು ಏನಾದರೂ ಮಾಡ್ಕೋತಾಯಿ, ನನಗಂತೂ ಏನೂ ಹೇಳ್ಬೇಡ. ಯಾಕೆ ನಿನ್ನ ಗಂಡನ ಜಮೀನೆಲ್ಲ ಏನೂ ಇಲ್ವಾ? ಒಂದು ಮಾರ್ಬಿಟ್ಟು ಮಾಡು. ಅಯ್ಯೋ ಅಮ್ಮ, ನೀನು ಯಾವ ಲೋಕದಲ್ಲಿ ಇದೆಯಾ ಅಂತ. ಜಮೀನ ಒಂದು ಅಂಗೈ ಆಗ್ಲ ಜಾಗ ಇಕ್ಕಿಲ್ಲಮ್ಮ. ನಿನ್ನಿಬ್ಬರು ಮೊಮ್ಮಕ್ಕಳು ಎಲ್ಲ ಕುಡಿದು ತಿಂದು ತೇಗಿದ್ದಾರೆ. ಇವಾಗ ನಾನು ಇದ್ದನಲ್ಲ ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಏನೋ ನಾನು ಈ ಮನೇಲಿರೋ ಕಾರಣಕ್ಕೆ ಈ ಮನೆ ಒಂದು ಉಳ್ಕೊಂಡೈತೆ. ಇಲ್ವಾ ಈ ಮನೆನ ಯಾವಾಗಲೂ ಮಾರ್ಕೊಂಡ್ಬಿಡ್ತಿದ್ರು. ಏನೇ ಹೇಳ್ತಾ ಇದೆಯಾ ನೀನು? ಅಷ್ಟೊಂದು ಆಸ್ತಿ ಎಲ್ಲ ಇತ್ತಲ್ಲ, ಮಾರ್ಕೊಂಡ್ಬಿಟ್ರು ಅಂತ ಅಷ್ಟೊಂದು ಈಸಿಯಾಗಿ ಹೇಳ್ತಿಲ್ಲ. ಏನು ಮಾಡ್ಕೊಂಡ್ರು ಅವ್ರು? ಮಾರೋಗಂಟ ನೀ ಏನು ಮಾಡ್ತಿದ್ದೆ? ಹೇಳೋಕ್ಕಾಗಿರಲಿಲ್ಲ ಬೇಡ ಅಂತ? ಆವಾಗ ಸುಮ್ಮನೆ ಬಿಟ್ಟು ಬಂದಿವಾಗ ನನ್ನ ದುಡ್ಡು ಕೇಳ್ತಾವಳೆ. ಅಮ್ಮ ನಾನು ಏನು ಮಾಡಲಿ ಅಮ್ಮ? ನನ್ನ ಮಾತು ಎಂತ ನಡೀತದೆ ಹೇಳು? ನನ್ನ ಮಕ್ಕಳು ಗೊತ್ತು ನನಗೆ ಕೇಳೋಕ್ಕೆ ಯಾರೂ ಇಲ್ಲ ಅಂತ. ಅದಕ್ಕೆ ಅವರು ನನ್ನ ಮಾತಿಗೆ ಬೆಲೆ ಕೊಡಲ್ಲ, ಏನೂ ಇಲ್ಲ ಅಮ್ಮ. ಅದಕ್ಕೆ ಅಮ್ಮ ಇಲ್ಲ ಅಂತೆಲ್ಲ ಏನು ಹೇಳೋಕೆ ಹೋಗ್ಬೇಡ. ನೋಡು ಅಣ್ಣಂಗೆ ಗೊತ್ತಿಲ್ಲ ದುಡ್ಡು ಇಕ್ಕಿತೆ, ನಂಗೆ ಚೆನ್ನಾಗಿ ಗೊತ್ತು ನೀನು ಏನು ಅಂತ. ಇಲ್ಲ ಒಂದು ಕೆಲಸ ಮಾಡು, ಯಾವುದಾದ್ರೂ ಇವಾಗ ಗಿಳಿಗಿರ್ತವೆ ಬಂದೈತಲ್ಲ ಅದು ಮಾರ್ಬಿಡು. ಅದು ಮಾರಿದ್ರೆ ಸ್ವಲ್ಪ ದುಡ್ಡು ಬರುತ್ತಲ್ಲಮ್ಮ, ಅದನ್ನ ನನಗೆ ಕೊಡಮ್ಮ ಆಯಿತಾ? ಏನು ತೋಪ್ ಮಾರಬೇಕಾ? ಅಲ್ವೇ ತೋಪ್ ಮಾಡಿದ್ರೆ ನಿಮ್ಮ ಅಣ್ಣಂಗೆ ಗೊತ್ತಾಗಲ್ವಾ? ಅವ್ನು ಕೇಳ್ತಾನಲ್ಲ ದುಡ್ಡು ಯಾರಿಗೆ ಕೊಡ್ತೀಯಮ್ಮ ಅಂತ. ನಾನು ಅವಾಗ ಏನು ಹೇಳಬೇಕು? ಅದೆಲ್ಲ ಆಗಲ್ಲ. ದುಡ್ಡಾ ಎಷ್ಟು ಬೇಕಾಗುತ್ತೆ ಅಮ್ಮ? ಸದ್ಯಕ್ಕೆ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡು, ಮಿಕ್ಕಿದ್ದು ನಾನೇನೋ ಮಾಡ್ಕೊತೀನಿ. ಸರಿ ನೋಡ್ತೀನಿ ಎಷ್ಟೈತೆ ಅಂತ. ಇಲ್ಲಾಂದರೆ ಹಸಿರಪ್ಪನ ಕೇಳ್ತೀನಿ, ಅವ್ನು ಕೊಡ್ತಾನೆ ಎಷ್ಟು ಬೇಕಾದ್ರೂ. ಸರಿ ಏನೋ ಮಾಡ್ತೀನಿ ಬಿಡು. ಸರಿ ಅದರೇ ಇರಲಿ, ಹೋಗಿ ಒಂದು ದೊಡ್ಡ ಚೆನ್ನಾಗಿ ಸ್ಟ್ರಾಂಗಾಗಿ ಟೀ ಮಾಡ್ಕೊಬರೋಕು. ಯಾಕೋ ತಲೆ ನೋವು. ಏನಮ್ಮ ಈ ಬಿಸಿಲಲ್ಲಿ ಟೀ ಕುಡಿತೀಯಾ? ಜ್ಯೂಸ್ ಮಾಡ್ಕೊಬಂದು ಕೊಡ್ತೀನಿ ಇರು. ಅಪ್ಪ ನಂಗೆ ಜ್ಯೂಸ್ ಗೀಸಲ್ಲ ಏನು ಬೇಡ ತಾಯಿ, ನನಗೆ ಟೀನೇ ಬೇಕು. ಹೋಗು ಮಾಡ್ಕೊಬರೋಗು. ಸರಿ ಮಾಡ್ಕೊಬರ್ತೀನಿ. ತಂದೆ ಇಲ್ಲದೆ ಮಕ್ಕಳು ಅಂತ ಹೆಂಗೆ ಬೇಕಾ ಬಿಟ್ಟು ಬೆಳೆಸ್ರೆ ಹಿಂಗೆ ಆಗೋದು. ಹೇ ಗೀತಾ, ನಾವೆಲ್ಲ ಏನೋ ಒಂದು ವಿಷಯ ಕೇಳ್ಪಟ್ರಿ, ನಿಜನಾ? ಆದ್ರೂ ಕಣೆ ನೀನು ನಮಗೆಲ್ಲ ಹೀಗೆ ಮೋಸ ಮಾಡ್ತೀಯ ಅಂತ ನಾವ್ಯಾರೂ ಗೆಸ್ಸೇ ಮಾಡಿರಲಿಲ್ಲಪ್ಪ. ನಾನು ಮೋಸ ಮಾಡಿದ್ನಾ? ನೀನು ಏನೇ ಹೇಳ್ತಾ ಇದೆಯಾ? ಇಲ್ವಲ್ಲ. ಪಾಪ ಸಂಜೆಗೆ ಈ ವಿಷಯ ಗೊತ್ತಾದಾಗಿಂದ ಅವನ ಮುಖ ನೋಡೋಕ್ಕಾಗ್ತಾ ಇಲ್ಲ ಗೊತ್ತಾ? ಸಪ್ಪಗಾಗ್ಬಿಟ್ಟಿದ್ದಾನೆ. ಸಂಜಯ್ನಾ? ಅಲ್ಲ ಕಣ್ರೆ, ನೀವಿಬ್ಬರು ಏನು ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನಂತ ನೀಟಾಗಿ ಹೇಳಿ. ಹಾಂ ಏನೂ ಗೊತ್ತಿಲ್ಲ ಪಾಪ ಹುಡುಗಿಗೆ. ನಿನಗೆ ಮದುವೆ ಫಿಕ್ಸ್ ಆಗಿದೆಯಂತೆ? ಅಯ್ಯೋ ಅಷ್ಟೇನಾ? ನೀವು ಕೇಳ್ತಾ ಇರೋದು ನೋಡಿ ಏನಪ್ಪ ಅಂತ ನನಗೆ ಭಯನೇ ಆಗಿಬಿಟ್ಟಿತ್ತು. ಹೌದು ಕಣ್ರಿ, ನನಗೂ ವಿಷಯ ಗೊತ್ತಿದ್ದಿಲ್ಲ. ಎಲ್ಲ ಸಡನ್ನಾಗಿ ಆಗೋಯ್ತು. ನಾನು ಅಪ್ಪ ಅಮ್ಮಗೆ ಹೇಳೋಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಅವರು ನನ್ನ ಮಾತು ಕೇಳಲಿಲ್ಲ. ಯಾಕೆ ಸುಮ್ಮನೆ ಅಪ್ಪ ಅಮ್ಮಗೆ ನೋವು ಮಾಡಬೇಕು ಅಂತ ನಾನು ಅಂದ್ಬಿಟ್ಟೆ. ನೀನೇನೋ ಅಪ್ಪ ಅಮ್ಮಗೆ ನೋವು ಮಾಡಬಾರ್ದು ಅಂತ ಓಕೆ ಅಂತ ಹೇಳಿಬಿಟ್ಟೆ. ಅದೇ ಸಂಜು ಅವನಿಗೆ ನೋವಾಗೋದಿಲ್ವಾ? ಸಂಜುಗೆ ಯಾಕೆ ನೋವಾಗುತ್ತೆ? ಓ ನಾನೊಂದು ವಿಷಯ ಹೇಳಿಲ್ಲ ಅಂತನಾ? ಅವನಿಗೆ ಅಲ್ಲ ಕಣೆ, ನಾನು ವಿಷಯ ಯಾರಿಗೂ ಏನೂ ಹೇಳಿಲ್ಲ. ಯಾಕೆಂದರೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಲ್ಲ, ಸುಮ್ಮನೆ ಎಲ್ಲರಿಗೂ ಹೇಳ್ಕೊಂಡ್ರೆ ಮುಜುಗರ ಆಗುತ್ತೆ ಅಂತ ಹೇಳಿಲ್ಲ. ಆದರೆ ಡೆಫಿನೆಟ್ಲಿ ಮದುವೆಗೆ ಎಲ್ಲರೂ ಕರಿತಿದ್ದೆಪ್ಪ. ಏಯ್ ಸುಮ್ಮನಿರೇ, ಸಂಜೆ ಬಗ್ಗೆ ಒಳಗೆ ಏನೂ ಗೊತ್ತಿಲ್ಲ. ನೀನೇನು ಹೇಳಕ್ಕೆ ಹೋಗಬೇಡ. ನೀನು ಹೇಳಿದ್ರೆ ಆಮೇಲೆ ಅವನು ನಾನಿಬ್ರಿಗೂ ಸೇರಿಸಿ ಬೈತಾನೆ. ಏನ್ರಿ ಅದು ಗುಸುಗುಸು? ಈ ಕಡೆ ತಿರುಗಿ ಮಾತಾಡ್ರಿ. ಅದೇನು ಇಲ್ಲ ಕಣೆ, ಅಂದಂಗೆ ಹುಡುಗ ನಿಮ್ಮ ಮಾವನ ಮಗನೇ ಅಂತೆ, ಹೌದಾ? ಹಾಂ ಹೌದು, ನಮ್ಮ ಮಾವನ ಮಗನೇ. ಹಾಗಾದರೆ ನಿನ್ನ ಮದುವೆ ಆದ್ಮೇಲೆ ಎಜುಕೇಷನ್ ಕಂಟಿನ್ಯೂ ಮಾಡ್ತೀಯಲ್ಲ, ಹಾಗಾಗಿ ಏನೂ ಪ್ರಾಬ್ಲಮ್ ಇರೋದಿಲ್ಲ ಬಿಡು. ಕಣೆ, ನನಗಂತೂ ಅದು ಕೇಳಿ ತುಂಬ ಖುಷಿ ಆಯಿತು. ಈ ಒಂದು ಕಾರಣಕ್ಕೇ
ನನ್ನ ಮದುವೆಗೆ ಹೂ ಅಂತ ಹೇಳಿದ್ದು. ಯಾಕೆಂದರೆ ನಾನು ಯಾವುದೇ ಕಾರಣಕ್ಕೂ ಎಜುಕೇಷನ್ ಸ್ಟಾಪ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಚೆನ್ನಾಗಿ ಓದಬೇಕು, ನಾನು ಡಾಕ್ಟರ್ ಆಗಬೇಕು ಅಂತ ತುಂಬ ಕನಸು ಕಂಡಿದ್ದೀನಿ ಕಣೆ. ಆ ಕನಸು ಒಂದು ವೇಳೆ ನನಸಾಗಿದೆ ಹೋದರೆ ನಾನು ಬದುಕಿದ್ದು ವೇಸ್ಟು. ಹೌದು ಕಣೆ ಗೀತಾ, ನೀನು ಮೊದಲೇ ನಮ್ಮ ಕಾಲೇಜಲ್ಲಿ ಟಾಪರ್ ಆಗಿದೆಯಾ. ನೀನೇನಾದರೂ ಎಜುಕೇಷನ್ ಹಾಳು ಮಾಡ್ಕೊಬಿಟ್ರೆ ತುಂಬ ಲಾಸ್ ಆಗ್ತಿತ್ತಪ್ಪ. ಸರಿ ಹೋಗಲಿ ಬಿಡು, ಹೇಗೋ ನೀನು ಖುಷಿಯಾಗೋದೇ ನಮ್ಗೆ ಅದೇ ಸಾಕು. ಗೀತಾ, ನೀನು ಇಲ್ಲಿದ್ಯಾ? ನಾನು ಹುಡ್ಕೊಂಡು ಮನೆಗೆ ಹೋಗಿದ್ದೆ. ಆಮೇಲೆ ಅತ್ತೆ ಅಂದರು ನೀನು ಇಲ್ಲಿದ್ಯಾ ಅಂತ. ಅರೆ ಸೀನಾ, ನೀನು ಇಲ್ಲಿಗೆ ಬರೋಕೋದೆ? ಹಾಂ, ನಾನು ಮನೆಗೆ ಬರ್ತಾ ಇದ್ನಲ್ಲ, ಅಲ್ಲೇ ಮಾತಾಡ್ಬೋದಾಗಿತ್ತು. ಅಷ್ಟು ಅರ್ಜೆಂಟ್ ಏನಿತ್ತು ಇವಾಗ ನಿನಗೆ? ಯಾಕೆ ಗೀತಾ, ಯಾಕೆ ಹಂಗಂತೀಯ? ನಾನು ನೋಡೋಕ್ಕೆ ಬರಬಾರ್ದಾ? ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಂಗೋ ನಿಂಗೂ ಮದುವೆ ಆಗುತ್ತಪ್ಪ. ಆಮೇಲೆ ನಾನು ನಿನಗೆ ಗಂಡು ಹೆಂಡ್ತಿರು ಆಗ್ತೀರಿ. ಇಷ್ಟೆಲ್ಲ ಆದಮೇಲೂ ನನ್ನ ಮೇಲೆ ನಿಂಗಿನ್ನೂ ಸಿಟ್ಟು ಕಡಿಮೆ ಆಗಿಲ್ವಾ? ಮಾವ, ಅದು ಸಿಟ್ಟಲ್ಲ ಮಾವ, ಅದು ಏನೇ ಗೀತಾ, ನಿಮ್ಮ ಅತ್ತೆ ಮಗ ಅಂದರೆ ನಿನ್ನ ಮದುವೆ ಆಗ್ತಿರೋ ಹುಡುಗ ಇವರೇನಾ? ಹಾಗಿದ್ರೆ ನಮಗೆ ಪರಿಚಯ ಮಾಡಿಕೊಡು. ಹೌದು ಹೌದು, ನಿಮ್ಮ ಗೀತನ ಮದುವೆ ಆಗ್ತಿರೋನು ನಾನೇ, ಆ ಭೂಪತಿ ಗಂಡು, ಅವ್ರ ಅತ್ತೆ ಮಗ. ನನ್ನ ಹೆಸರು ಸೀನಾ ಅಂತ. ಓ ಹೌದಾ ಸೀನಾ ಅವರೇ, ನಾವಿಬ್ಬರು ಗೀತಂಗೆ ಬೆಸ್ಟ್ ಫ್ರೆಂಡ್. ಓ ಹೌದಾ, ಹಾಗಿದ್ರೆ ನೀವಿಬ್ಬರು ಮದುವೆಗೆ ಖಂಡಿತ ಬರಬೇಕು ಆಯಿತಾ? ಓ ಸೀನಾ ಅವರೇ, ಹಾಗಾದರೆ ನೀವೇನು ಓದ್ಕೊಂಡಿದ್ದೀರಾ? ಹೀಗೇನು ಮಾಡ್ತಿದ್ದೀರಾ? ಅದು ನಾನು ತುಂಬ ಜಾಸ್ತಿ ಓದಿದ್ದೀನಿ. ಇವಾಗ ಹೋಟೆಲ್ನಲ್ಲಿ ದೊಡ್ಡ ಅಂದರೆ ನಾನೇ ಆ ಹೋಟ್ಲಿಗೆ ಓನರು. ಓ ಹಾಗಿದ್ರೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ? ಒಳ್ಳೆಯದಾಯ್ತು ಬಿಡಿ. ಹೇಗೋ ನಮ್ಮ ಗೀತೆ ಡಾಕ್ಟರ್ ಆಗ್ತಾ ಇದ್ದಾಳೆ. ಗೀತಂಗೆ ಒಳ್ಳೆ ಜೋಡಿ ನೀವು. ಸರಿ ಕಣೆ, ನೀವಿಬ್ಬರು ಏನೋ ಮಾತಾಡ್ಬೇಕಾದ್ರೆ ಮಾತಾಡ್ಕೊಳ್ಳಿ. ನಾವೇನು ಕ್ಲಾಸ್ ರೂಮ್ಗೆ ಹೋಗ್ತೀವಿ, ಸರಿನಾ? ಹಾಂ ಸರಿ ಕಣ್ರಿ. ಲೋ ಮಾವ, ಯಾಕೋ ಅವರು ಸುಳ್ಳು ಹೇಳ್ದೆ ನೀನು? ಹಾಂ, ಅಯ್ಯೋ ಗೀತಾ, ನಾನೇನು ಸುಳ್ಳು ಹೇಳಿದೆ? ಎಲ್ಲ ಅವರೇ ಅಂದ್ಕೊಂಡ್ರು, ನಾನು ಅಂದಿಲ್ಲ, ಹೂ ಅಂದಿಲ್ಲ. ನನ್ನ ತಪ್ಪ, ಅದೆಲ್ಲ ಇರಲಿ ಬಿಡು. ಅಂದಂಗೆ ನೀನು ಮಾವನಿಗೆ ನನ್ನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಅಂತ ಹೇಳಿದೆ ಅಂತೆ. ನನಗಂತೂ ಈ ಮಾತನ್ನ ಕೇಳಿ ತುಂಬ ಖುಷಿ ಆಯಿತು ಕಣೆ. ನೋಡು ಮಾವ, ನಾನು ಇನ್ಮೇಲೆ ತುಂಬ ನಂಬಿಕೆ ಇಟ್ಟು ನನ್ನ ಮದುವೆ ಆಗ್ತಿದ್ದೀನಿ. ನೀನು ನಂಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಆಯಿತಾ? ಆಮೇಲೆ ನೀನು ಇವಾಗೆಲ್ಲ ಎತ್ತಿದೆಯಲ್ಲ, ಹಿಂಗೆಲ್ಲ ಇರೋಂಗಿಲ್ಲ, ಆಯಿತಾ? ಆಮೇಲೆ ನನ್ನ ಓದಿಸ್ತೀನಿ ಅಂತ ಅತ್ತೆ ಹೇಳಿದ್ದಾರೆ, ಆ ಕಾರಣಕ್ಕೆ ಒಪ್ಕೊಂಡಿದ್ದೀನಿ ಕಣೋ. ಹ್ಞೂ ಗೀತಾ, ನಂಗೆ ಚೆನ್ನಾಗಿ ಗೊತ್ತು ನಿನಗೇನು, ನೀನು ಎಷ್ಟು ಬೇಕೋ ಅಷ್ಟು ಓದು. ನಾನಂತೂ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳೋದಿಲ್ಲ, ಸರಿನಾ? ಗೀತಾ, ನಮ್ಮಮ್ಮ ಹೇಳಿದ್ದಾರೆ ನಿಂಗೆ ಏನಾದರೂ ಬೇಕಾದರೆ ಕುಡಿಸ್ಕೊಂಡು ಬಾರೋ ಅಂತ. ಬಾ, ನಿಂಗೆ ಏನಾದರೂ ಬೇಕಾದರೆ ಕುಡಿಸ್ತೀನಿ. ಇಲ್ಲ ಇಲ್ಲ, ನಾನು ಇವಾಗೆಲ್ಲ ಆಚೆ ಬರೋಕ್ಕಾಗಲ್ಲ. ಆಚೆ ಕಡೆ ಸೆಕ್ಯೂರಿಟಿ ಅಂಕಲ್ ಆಚೆ ಕಡೆ ಬಿಡಲ್ಲ ನನ್ನನ್ನು. ಅದಕ್ಕೆ ಒಟ್ಟಿಗೆ ಕಾಜು ಮುಗಿದ್ಮೇಲೆ ಬರ್ತೀನಿ. ಇವಾಗ ಲಂಚ್ ಟೈಮ್ ಅಲ್ವಾ, ಅದಕ್ಕೆ ಈಚೆ ಇದ್ದೀನಿ. ಇಲ್ಲ ಅಂದರೆ ನಾನು ಒಳಗಡೆ ಇರ್ತಾ ಇದ್ದೆ. ಅದು ಸರಿ, ನಿನ್ನ ಅಂಕಲ್ ಒಳಗಡೆ ಹೇಗೆ ಬಿಟ್ಟರು? ಅಯ್ಯ, ಅದೇನು ದೊಡ್ಡ ವಿಷಯನಾ? ಸೆಕ್ಯೂರಿಟಿ ಅಂಕಲ್ಗೆ ಸುಮ್ಮನೆ ಕೈ ಬೆಚ್ಚಗೆ ಮಾಡಿದೆ, ಅದು ಒಳಗಡೆ ಬಿಟ್ಟರು. ಸರಿ ಸರಿ, ನೀನು ನಡಿ ಹಾಗಾದರೆ. ಅಯ್ಯೋ ಗೀತಾ, ಪರವಾಗಿಲ್ಲ, ಇವತ್ತೊಂದಿನ ಬಾರೆ, ಮಾವ ಅತ್ತ ಏನು ಅನ್ನೋದಿಲ್ಲ. ನಾನು ಅವ್ರಿಗೆ ಹೇಳ್ತೀನಿ ಬೇಕಾದರೆ. ಇಲ್ಲ ಮಾವ, ನನ್ನ ಕಾಲೇಜ್ಗೆಲ್ಲ ಮಿಸ್ ಮಾಡೋಕ್ಕಾಗಲ್ಲ. ನಾನು ಕರೆಕ್ಟಾಗಿ ಅಟೆಂಡ್ ಮಾಡಲೇಬೇಕು ಕ್ಲಾಸು. ಇಲ್ಲಾಂದರೆ ನನಗೆ ಏನಾದರೂ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಇದ್ರಿಗೂ ಒಂದೊಂದು ಕ್ಲಾಸಲ್ಲಿ ಮಿಸ್ ಮಾಡಿಲ್ಲ. ಇನ್ನು ಮುಂದೆನೂ ಹಾಗೆ ಮಾಡಲ್ಲ. ಓ, ಹಾಗಾದರೆ ಗೀತನ ಮದುವೆ ಆಗ್ತಿರೋ ಹುಡುಗ ಇವರೇ ಇರ್ಬೋದು. ತಡಿ, ಹೋಗಿ ಮಾತಾಡ್ತೀನಿ. ಗೀತಾ, ಅರೆ ಸಂಜು, ಇವನೇ ಅವನು, ಇವನು ಗೀತಾ ಸಂಜು ಅಂತ. ಛೇ, ಗೀತಾ, ನಾನು ನಿನ್ನ ಕ್ಲಾಸ್ ರೂಮಲ್ಲಿ ಹುಡುಕ್ತೆ, ಸಿಗ್ಲಿಲ್ವಲ್ಲ. ಆಮೇಲೆ ನಿನ್ನ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿದೆಯಾ ಅಂತ. ಅದಕ್ಕೆ ನೀನು ಮದುವೆ ಆಗ್ತಿರೋ ಹುಡುಗನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸಂಜು, ನಾನು ಹೆಂಗೆ ಮೀಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಕಣೋ. ಒಳ್ಳೇದಾಯಿತು, ನೀನೇ ಬಂದಿಯಲ್ಲ. ಅಂದಂಗೆ ಇವರು ನಮ್ಮ ಮಾವನ ಮಗ. ನನಗೆ ಮದುವೆ ಫಿಕ್ಸ್ ಆಗಿದ್ದಲ್ಲ, ಅದು ಇವ್ರ ಜೊತೆನಲ್ಲೇ. ಸೀನಾ ನೋಡು, ಇದ್ದಾರಲ್ಲ ಇವರು ನನ್ನ ಫ್ರೆಂಡು. ನಾನು ಇವನು ಒಟ್ಟಿಗೆ LKG ಒಟ್ಟಿಗೆ ಓದಿದ್ದೀವಿ. ನಾವು ಕ್ಲಾಸ್ಮೇಟ್ಸು. ಏನೋ LKG ಇಲ್ಲಿ ತನಕ ಒಂದೇ ಜೊತೆ ಹೋದ್ರಾ? ಒಂದೇ ಕ್ಲಾಸಲ್ಲಿ? ಹಾಂ ಸೀನಾ, ಹಂಗೆಲ್ಲ ಮಾತಾಡಬಾರ್ದು. ಹಾಂ ಹೌದು ಸೀನಾ. ಹಲೋ ಸರ್, ನನ್ನ ಹೆಸರು ಸಂಜಯ್ ಅಂತ. ಗೀತಾ ನಾನು ಬೆಸ್ಟ್ ಫ್ರೆಂಡ್ಸು. ಇವಾಗ ಅವಳು ನಿಮ್ಮನ್ನ ಮದುವೆ ಆಗ್ತಿರೋದು ನನಗೆ ತುಂಬ ಖುಷಿಯಾಗಿದೆ. ಆದರೂ ನನಗೊಂದು ವಿಷಯ ಹೇಳಿಲ್ಲ ಅವಳು.
ಇರಲಿ, ಆ ಕೋಪ ಇದ್ದೇ ಇರುತ್ತೆ. ಆದರೆ ನಿಮ್ಮಿಬ್ಬರು ಲೈಫು ತುಂಬ ಚೆನ್ನಾಗಿರಲಿ ಅಂತ ನಾನು ಮನಸ್ಸು ತುಂಬ ಹಾರೈಸ್ತೀನಿ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಅಂದಂಗೆ ನೀವೆಲ್ಲಿರೋದು? ನಿಮ್ಮ ಮನೆ ಎಲ್ಲಿರೋದು? ನಿಮ್ದು ಯಾವ ಊರು? ಅಯ್ಯೋ ಮಾವ, ಅದೆಲ್ಲ ಏನಕ್ಕೆ ಬಿಡು. ಮದುವೆಗೆ ಬರ್ತಾರಲ್ಲ ಆವಾಗ ಕೇಳುವಂತೆ. ಇವಾಗ ಅವ್ರಿಗೆ ತುಂಬ ಕ್ಲಾಸ್ ಇರುತ್ತೆ, ಓದ್ಕೊಳ್ಬೇಕಾಗುತ್ತೆ. ಹೋಗಲಿ ಬಿಡಿ. ಗೀತಾ, ಸರಿ, ನಾನು ಬರ್ತೀನಿ. ಅದು ಸ್ವಲ್ಪ ನೋಟ್ಸ್ ಬೇಕಿತ್ತು, ಇನ್ನು ಕೇಳೋಣ ಅಂತ ಬಂದೆ. ನೀನು ಇರಲಿಲ್ವಲ್ಲ, ಅದಕ್ಕೆ ಇಲ್ಲಿ ಹುಡ್ಕೊಬಂದೆ. ಸಂಜೆ ಬಂದೆ, ಒಂದು 2 ನಿಮಿಷ ನಮ್ಮ ಮಾವನ ಕಳಿಸಿ ನಾನು ಬರ್ತೀನಿ ನಡಿ. ಸರಿ ಸರ್, ಬಾಯ್. ಬಾಯ್. ಗೀತಾ, ನೀನು ಯಾವುದಕ್ಕೂ ಜೊತೆ ಸ್ವಲ್ಪ ಹುಷಾರಾಗಿರು, ಸ್ವಲ್ಪ ದೂರನೇ ಇರು. ಯಾಕೆಂದರೆ ಒಟ್ಟಿಗೆ ಓದಿದ್ದೀನಿ ಅಂತ ಹೇಳ್ತಿರಲ್ಲ, ಸುಮ್ಮನೆ ನಾಳೆ ದಿನ ಎಲ್ಲ ಏನಾದರೂ ಅನ್ಕೋತಾರಲ್ವಾ, ಅದಕ್ಕೆ. ನೋಡು ಮಾವ, ಇದನ್ನೇ ನಾನು ಬೇಡ ಅಂತ ಹೇಳೋದು. ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ದೆ ಹೋದರೆ ನನ್ನ ಮದುವೆನೇ ಆಗಲ್ಲ, ನೋಡ್ಕೊ. ಅಯ್ಯೋ ಬೇಡ ಗೀತಾ, ನೀನು ಏನು ಬೇಕಾದ್ರೆ ಹೇಳು, ನನ್ನ ಜೊತೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳಕ್ಕೆ ಬರಬೇಡ. ಯಾಕೆಂದರೆ ನಿನ್ನ ಬಿಟ್ಟು ಈ ಸೀನಾ ಬದುಕಲ್ಲ ಗೀತಾ, ಬದುಕಲ್ಲ. ಈ ಸೀನಾ ಬದುಕಿರೋದೇ ಗೀತೆಗೋಸ್ಕರ. ಹಾಂ, ಹಾಗಿದ್ರೆ ನೀನು ಸ್ವಲ್ಪ ಡಿಸೆಂಟಾಗಿ ನಡ್ಕೊ ಮಾವ. ಹಂಗೆಲ್ಲ ಅನುಮಾನ ಪಡಬಾರ್ದು, ಆಯಿತಾ? ನಾವು ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದೀವಿ. ನೀನು ಹೀಗೆಲ್ಲ ಮಾತಾಡಿದ್ರೆ ಅವನಿಗೆ ಬೇಜಾರಾಗಲ್ವಾ? ಸರಿ, ನಾನು ಇವಾಗ ಹೋಗಲೇಬೇಕಾ? ನೀನು ಹಾಗಾದರೆ ಬರಲ್ವಾ? ಸರಿ, ಸಂಜೆ ಬೇಗ ಬರ್ತೀಯಾ? ನಾನು ಒಟ್ಟಿಗೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ? ಸರಿ ಮಾವ, ನೀನು ಇವಾಗ ಹೋಗು, ಮತ್ತೆ ಅಣ್ಣ ಬಂದ್ಬಿಡ್ತಾರೆ. ಸರಿ. ಯಪ್ಪ ದೇವ್ರೇ, ನಾನು ಮದುವೆ ಮಾಡ್ಕೊಂಡ್ಮೇಲಾದ್ರೂ ನಮ್ಮ ಮಾವ ಸರಿ ಹೋದ್ರೆ ಸಾಕಪ್ಪ. ಇಲ್ಲ ಅಂದರೆ ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ ಅಂತ ನನ್ನ ಪ್ರಾಣ ತಿಂದ್ಬಿಡ್ತಾನೆ ಅವನು.